ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಘುಬರ್ ಬರನ್ ಬಿಲೋಕಿ ಬರ್ ಬಾರಿ ಸಮೇತ ಸಮಾಜ ಹೋತ್ ಮಗನ್ ಬಾರಿಧಿ ಬಿರಹ ಚಡೆ ಬಿಬೇಕ್ ಜಹಾಜ ಜಮುನ ತೀರ್ ತೇಹಿ ದಿನ ಕರಿ ಬಾಸು ಭಯವು ಸಮಯ ಸಮ ಸಬಹಿ ಸುಪಾಸು राति ही घाट घाट की तरनी आई अगणित जाही न बरने प्रात पार भये ये कही खेवा तोषे राम सखा की सेवा चले नहाई नदी ही सिर नाई साथ निषाद नाथ दोमु भाई आगे मुनिबर बाहन आछे राज समाज जाई सब पाछे ते ही पाछे दोमु बंधु पयादे भूषण भसन बेश सुठी सादे सेवक सुहृद सचिव सुत साथा सुमिरत लखनु सीय रघुनाथा जह जह राम बास विश्रामा तह तह करहि सप्रेम ಪ್ರಣಾಮ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮನ ವಿರಹದ ಸಮುದ್ರದಲ್ಲಿ ಮುಳುಗಿರುವಂಥ ಭರತ ಮತ್ತು ಅವನ ಪರಿವಾರ ಆ ಶ್ಯಾಮಲ ವರ್ಣದಿಂದ ಶೋಭಿತವಾದಂತಹ ಯಮುನಾ ನದಿಯ ನೀರನ್ನು ನೋಡಿ ಪ್ರೇಮ ವಿಹ್ವಲರಾಗ್ತಾರೆ. ಅವರಿಗೆ ತುಂಬಾ ಪ್ರೀತಿ ಉಕ್ಕಿ ಬರ್ತಾ ಇದೆ. ಆಮೇಲೆ ಅವ್ರೇನು ಮಾಡ್ತಾರೆ, ವಿವೇಕ ಅನ್ನುವಂಥ ದೋಣಿಯನ್ನು ಹತ್ತಿ ಶ್ರೀರಾಮನ ದರ್ಶನಕ್ಕಾಗಿ ಉತ್ಸಾಹಿತರಾಗ್ತಾರೆ. ನೋಡಿ, ಇಲ್ಲಿ ಈಗ ರಾಮನನ್ನು ನೋಡಕ್ಕೆ ಹೋಗಬೇಕು, ಆದರೆ ಆ ನದಿಯನ್ನು ನೋಡಿದ ತಕ್ಷಣ, ಆ ಶ್ಯಾಮಲ ವರ್ಣವನ್ನು ನೋಡಿದ ತಕ್ಷಣ ಅವ್ರಿಗೆ ರಾಮನ ನೆನಪಾಗ್ಬಿಡತ್ತೆ. ಸೊ ಅದರಲ್ಲೇ ಮುಳುಗಿ ಹೋಗ್ತಾರೆ. ಆಮೇಲೆ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಆ ವಿವೇಕದ ದೋಣಿಯನ್ನು ಹತ್ತುತ್ತಾರೆ. ನಮ್ಮಲ್ಲಿ ಆ ದೋಣಿ ಇಲ್ಲ ಇನ್ನೂ. ಅದಕ್ಕೆ ನಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾಕೆ ಮಾಡ್ತಾ ಇದ್ದೀವಿ ಏನೂ ಗೊತ್ತಾಗೋದಿಲ್ಲ. ಸುಮ್ಮನೆ ಇಷ್ಟ ಬಂದಂಗೆ ಮಾಡ್ತಾ ಇರ್ತೀವಿ. ಆದರೆ ಯಾವಾಗ ನಮ್ಮಲ್ಲಿ ವಿವೇಕ ಇರುತ್ತೋ ತಕ್ಷಣ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದು. ನೀನು ಇವಾಗ ಇದನ್ನೆಲ್ಲ ಮಾಡಬೇಕಾಗಿರೋದು, ಈ ರೀತಿ ನಡ್ಕೋ, ಈ ರೀತಿ ಮಾಡು ಅಂತಂದ್ಬಿಟ್ಟು ಅದು ನಮಗೆ ಸರಿ ತಪ್ಪುಗಳನ್ನು ಹೇಳ್ಕೊಡುತ್ತೆ. ಇಲ್ಲಿ ವಿವೇಕ ಅವರಲ್ಲಿ ಜಾಗೃತವಾಗುತ್ತೆ. ಅದು ಹೇಳುತ್ತೆ, ಈಗ ಇಲ್ಲಿ ಈ ರೀತಿ ನಾವು ಯೋಚನೆ ಮಾಡಿಕೊಂಡು ದುಃಖ ಪಟ್ಕೊಂಡು ಶೋಕ ಪಟ್ಕೊಂಡು ಕೂತ್ಕೊಳ್ಳೋ ಅಂಥ ಸಮಯ ಅಲ್ಲ. ಆದಷ್ಟು ಬೇಗ ಈಗ ರಾಮನ ಹತ್ರ ಹೋಗಿ ನಾವು ಸೇರಬೇಕು, ಆ ರಾಮನ ದರ್ಶನವನ್ನು ಮಾಡಬೇಕು ಅಂತಂದ್ಬಿಟ್ಟು ಉತ್ಸಾಹಿತರಾಗ್ತಾರೆ. ಅವರು ಯಮುನಾ ತೀರದಲ್ಲೇ ಬಿಡಾರವನ್ನು ಹೂಡ್ತಾರೆ. ಸಮಯಾನುಸಾರವಾಗಿ ಎಲ್ಲರಿಗೂ ಕೂಡ ಊಟ ತಿಂಡಿ ಇದರೆಲ್ಲ ವ್ಯವಸ್ಥೆನೂ ಆಗುತ್ತೆ. ನಿಷಾದ ರಾಜನ ಸಂಕೇತದಂತೆ, ಅಂದರೆ ಇವಾಗ ಇವರೆಲ್ಲ ನದಿ ದಾಟಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತಲ್ವಾ. ಸೊ ಅದಕ್ಕೆ ಅವರ ಮನುಷ್ಯರಿಗೆ ಮೊದಲೇ ಅವನು ಹೇಳಿರ್ತಾನೆ, ಎಲ್ಲ ಘಟ್ಟಗಳಲ್ಲೂ ಕೂಡ ಬೇಕಾದಷ್ಟು ನಾವೆಗಳನ್ನು ನೀವು ರೆಡಿ ಮಾಡಿರಿ ಅಂತಂದ್ಬಿಟ್ಟು. ಯಾಕೆಂದರೆ ಒಂದಷ್ಟು ಜನನ್ನೇ ಬಿಟ್ಟು ಬರೋದು ಈ ರೀತಿ ಎಲ್ಲ ಲೇಟ್ ಆಗುತ್ತೆ. ಅದಕ್ಕೆ ಆ ನದಿಯ ತೀರ ಇದೆಯಲ್ಲ, ಅದರ ತುಂಬ ನೌಕೆಗಳನ್ನು ರೆಡಿ ಮಾಡಿ ಅಂತಂದ್ಬಿಟ್ಟು ರಾತ್ರಿನೇ ಎಲ್ಲವೂ ಕೂಡ, ಅಂದರೆ ನಾವೆಗಳೆಲ್ಲ ಸಿದ್ಧವಾಗಿಬಿಟ್ಟಿರುತ್ತೆ. ಅದು ವರ್ಣನೆಗೆ ಮೀರಿ ಇರುವಂಥದ್ದು. ಅಂಥ ಒಂದು ಬೇಗ ಅವ್ರ ಮನಸ್ಸಲ್ಲಿ ಹೇಗಿದೆ, ಆ ಭಾವನೆ ಏನು, ಆ ರಾಮನನ್ನು ನೋಡದೆ ಅವರು ತಡಪಡಿಸ್ತಾ ಇರೋದು, ಅಷ್ಟೆಲ್ಲ ಕಷ್ಟಪಡ್ತಾ ಇರೋದು, ಇದೆಲ್ಲ ಆ ಗುಹನಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವನು ಅವ್ರಿಗೆಲ್ಲ ತೊಂದರೆ ಆಗಬಾರ್ದು, ಲೇಟ್ ಆಗಬಾರ್ದು ಅಂತಂದ್ಬಿಟ್ಟು ಮೊದಲೇ ಎಲ್ಲ ಅರೇಂಜ್ಮೆಂಟನ್ನು ಮಾಡಿಟ್ಟಿದ್ದಾನೆ. ಬೆಳಗ್ಗೆ ಏನಾಯಿತು, ಒಂದೇ ಸಲಕ್ಕೆಲ್ಲರೂ ಕೂಡ ನದಿಯನ್ನು ದಾಟ್ತಾರೆ. ಅಂದರೆ ಅಷ್ಟೊಂದು ನಾವೆಗಳನ್ನು ಅವನು ರೆಡಿ ಮಾಡಿಸಿರ್ತಾನೆ. ರಾಮ ಸಖನಾದ ಗುಹನ ಈ ಸೇವೆಯಿಂದ ಅವರೆಲ್ಲರೂ ಕೂಡ ಸಂತುಷ್ಟರಾಗ್ತಾರೆ. ಯಾಕೆಂದರೆ ಅವರು ರಾಮನನ್ನು ನೋಡಬೇಕು ಅಂತ ತುಂಬ ಕಾತರರಾಗಿದ್ದಾರಲ್ವ. ಅವ್ರಿಗೇನೂ ತೊಂದರೆ ಆಗದೆ ಇರೋ ಥರ ಇವನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇರೋದ್ರಿಂದ ಅವರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಯಮುನೆಯಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿ ನದಿಗೆ ವಂದನೆ ಮಾಡಿ ನಿಷಾದರಾಜನ ಜೊತೆ ಸೋದರರಿಬ್ಬರೂ ಕೂಡ, ಅಂದರೆ ಭರತ ಮತ್ತು ಶತ್ರುಘ್ನ ಇಬ್ಬರು ಮುಂದಕ್ಕೆ ಹೊರಡ್ತಾರೆ. ಮುಂದೆ ಅಂದವಾದ ವಾಹನಗಳ ಮೇಲೆ, ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ ಆ ಥರ ವಾಹನಗಳ ಮೇಲೆ ಮುನಿಶ್ರೇಷ್ಠರು ಹೋಗ್ತಾ ಇರ್ತಾರೆ. ಅವರು ಹಿಂದೆ ರಾಜಪರಿವಾರ ಹೋಗ್ತಾ ಇರ್ತಾರೆ. ಇವರೆಲ್ಲರ ಹಿಂದೆ ಅಣ್ಣ ತಮ್ಮಂದ್ರು ಇಬ್ಬರು ಕೂಡ ಸರಳವಾದ ವಸ್ತ್ರಭೂಷಣಗಳಿಂದ ಪಾದಚಾರಿಗಳಾಗಿ ಹೋಗ್ತಾ ಇದ್ರು. ಯಾಕೆ
ತನ್ನ ಅಣ್ಣ ಕಾಡಲ್ಲೆಲ್ಲ ಬರಿಗಾಲಲ್ಲಿ ನಡೆದು ಓಡಾಡಿದ್ದಾನೆ, ನಾವು ಕೂಡ ಹಾಗೇ ಇರಬೇಕು ಅಂತಂದ್ಬಿಟ್ಟು ಅವರು ಯೋಚನೆ ಮಾಡಿ ಬರಿಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಸೇವಕರು, ಗೆಳೆಯರು ಮತ್ತು ಇನ್ನು ಮಂತ್ರಿಯ ಮಕ್ಕಳು ಈ ರೀತಿ ಶ್ರೀ ಸೀತಾರಾಮ ಲಕ್ಷ್ಮಣರನ್ನ ಸ್ಮರಣೆ ಮಾಡ್ಕೊಳ್ತಾ ನಡೀತಾ ಇದ್ರು. ಶ್ರೀರಾಮ ವಿಶ್ರಾಂತಿ ಪಡ್ಕೊಂಡಿರ್ತಾನಲ್ಲ, ಆ ಜಾಗಗಳಿಗೆ ಬಂದು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ರು. ನೋಡಿ, ತೀರ್ಥ ಸ್ಥಳಗಳು ಅಂತಂದ್ರೇನೆ ಸಾಧುಗಳು, ಮಹಾತ್ಮರು, ತಪಸ್ವಿಗಳು ಇವರೆಲ್ಲ ಕೂತ್ಕೊಂಡು ಸಾಧನೆ ಮಾಡಿರ್ತಾರೆ ಅಥವಾ ಸಮಾಧಿ ಆಗಿರ್ತಾರೆ. ಇಂಥ ಒಂದು ಸ್ಥಳಗಳನ್ನು ನಾವು ತೀರ್ಥ ಸ್ಥಳಗಳು ಅಂತ ಹೇಳೋದು. ಅಥವಾ ಭಗವಂತ ಎಲ್ಲೆಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡಿದ್ನೋ, ಈಗ ರಾಮ ಎಲ್ಲೆಲ್ಲಿ ವಿಶ್ರಾಂತಿ ಪಡೆದಿದ್ನೋ ಆ ಜಾಗವೆಲ್ಲ, ಆಮೇಲೆ ಎಲ್ಲಿ ತಂಗಿದ್ನೋ ಆ ಜಾಗವೆಲ್ಲವೂ ಕೂಡ ತೀರ್ಥಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಅವನು ಓಡಾಡಿದ್ದಂತಹ ಜಾಗಗಳಿಗೆ ನಾವು ಕೂಡ ಹೋದಾಗ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ನಮ್ಮಲ್ಲಿರುವಂಥ ಪಾಪಗಳು ಕೂಡ ದೂರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ತೀರ್ಥಯಾತ್ರೆಗಳಿಗೆ ಹೋಗೋದು. ಸೊ ಈಗ ಎಲ್ಲರೂ ಕೂಡ ಆ ನದಿಯನ್ನು ದಾಟಿದ್ದಾರೆ. ಮುಂದೇನಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.